ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರಿಂದ ಪೂಜೆಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. 2 ಗಂಟೆಯ ನಂತರ ಹಾಸನಕ್ಕೆ ಮೆರವಣಿಗೆಯ ಮೂಲಕ ಅಥವಾ ಅಂತಿಮ ಯಾತ್ರೆಯ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು, ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಪದ್ಮನಾಭನಗರದಲ್ಲಿರುವಂತಹ HDD ನಿವಾಸದ ನೇರ ದೃಶ್ಯಾವಳಿಗಳು. ಇದೇ ನಿವಾಸದಲ್ಲಿಯೇ HD ದೇವೇಗೌಡರು, ಚೆನ್ನಮ್ಮ ಹಲವು ವರ್ಷಗಳಿಂದ ಇದ್ದರು, ನಗನಗುತ್ತಾ ಇದ್ದರು. ಕೊನೆಯದಾಗಿ ಈಗ ದೇವೇಗೌಡರು ಚೆನ್ನಮ್ಮ ಅವರನ್ನು ಬೀಳ್ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರಿದ್ದಾರೆ, ದೇವೇಗೌಡರ ಪುತ್ರಿಯವರಿದ್ದಾರೆ, ಅನಿತಾ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಅಂತಿಮ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ಈಗ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ತಾಯಿಯ ಪಾದವನ್ನು ಹಿಡಿದು ಪುತ್ರ ಕುಮಾರಸ್ವಾಮಿಯವರು ತಾಯಿಗೆ ನಮಿಸ್ತಾ ಇರುವಂತಹ ದೃಶ್ಯ ಇದು. ಇದೇ ಜಾಗದಲ್ಲಿಯೇ ಹಲವು ಬಾರಿ ಕುಮಾರಸ್ವಾಮಿಯವರು ಆಶೀರ್ವಾದವನ್ನು ಪಡೆದಿದ್ದರು. ಮುಖ್ಯಮಂತ್ರಿ ಆದಾಗ, ಕೇಂದ್ರ ಸಚಿವರಾದಾಗ ಹಲವು ಬಾರಿ ಬಂದು ತಾಯಿಯಿಂದ ಆಶೀರ್ವಾದವನ್ನು ಪಡೆದಿದ್ದರು. ಬಟ್ ಈ ಸಂದರ್ಭದಲ್ಲಿ ತಾಯಿಯ ಪಾದವನ್ನು ಹಿಡಿದು ನಮಸ್ಕರಿಸುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಕಣ್ಣು ತೇವವಾಗಿದೆ. ಮತ್ತೆ ತಾಯಿ ಈ ಮನೆಗೆ ಬರಲ್ವಲ್ಲ ಅನ್ನುವಂತಹ ನೋವು ಕಾಡ್ತಾ ಇದೆ. ಅದರ ಜೊತೆಗೇನೆ ಎಲ್ಲವನ್ನೂ ಕೂಡ ಮುಂದೆ ನಿಂತು ಮಾಡಬೇಕಾದಂತಹ ಜವಾಬ್ದಾರಿಯೂ ಕೂಡ ಈಗ HD ಕುಮಾರಸ್ವಾಮಿಯವರ ಮೇಲಿರುವಂಥದ್ದು. ಅಕ್ಷರಶಃ ಭಾವುಕರಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಕಣ್ಣೀರನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ HD ಕುಮಾರಸ್ವಾಮಿಯವರ ಕೈಲಿ. ಈಗ ಮತ್ತೊಮ್ಮೆ ಪದ್ಮನಾಭನಗರದ ನಿವಾಸದಲ್ಲಿ ತಾಯಿಯ ಪಾದವನ್ನು ಸ್ಪರ್ಶಿಸಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಪದ್ಮನಾಭನಗರದಲ್ಲಿ ಕೊನೆಯದಾಗಿ ಪಡಿತಾ ಇರುವಂತಹ ಆಶೀರ್ವಾದ ಇದು. HD ದೇವೇಗೌಡರು, ಚೆನ್ನಮ್ಮ ಅವರು ದಶಕಗಳ ಕಾಲ ವಾಸವಿದ್ದಂತಹ ಜಾಗ ಇದು. ತುಂಬ ಲವಲವಿಕೆಯಿಂದ ಇರ್ತಿದ್ರು, ಅನ್ಯೋನ್ಯತೆಯಿಂದ ಇರ್ತಿದ್ರು, ಪ್ರೀತಿಯಿಂದ ಇರ್ತಿದ್ರು. ಇವತ್ತು ಅದೇ ಚೆನ್ನಮ್ಮ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಕೊನೆಯದಾಗಿ ತಾಯಿಗೆ ಬೀಳ್ಕೊಡ್ತಾ ಇದ್ದಾರೆ ಅವರ ನೆಚ್ಚಿನ ನಿವಾಸದಿಂದ. ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸರಳತೆ, ಮಮತೆ, ಮನುಷ್ಯತ್ವದ ಪ್ರತೀಕವಾಗಿ ನಿಂತವರು ಚೆನ್ನಮ್ಮ ಅವರು. ಚೆನ್ನಮ್ಮ ಅವರ ಅಗಲಿಕೆ ದೊಡ್ಡಗೌಡರ ಕುಟುಂಬಕ್ಕೆ ತುಂಬಲಾರದ ಅತಿ ದೊಡ್ಡ ನಷ್ಟವಾಗಿದೆ. ಮುಂದೆ ನಿಂತು ಎಲ್ಲ ಕಾರ್ಯವನ್ನು ಕೂಡ HD ಕುಮಾರಸ್ವಾಮಿಯವರು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಪಕ್ಕದಲ್ಲಿಯೇ ಅನಿತಾ ಕುಮಾರಸ್ವಾಮಿಯವರಿದ್ದಾರೆ, ಈ ಕಡೆ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಇದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಯಾಗಿದೆ. ಮತ್ತೊಂದು ಕಡೆ ರಾಷ್ಟ್ರಧ್ವಜವನ್ನು ಚೆನ್ನಮ್ಮ ಅವರ ದೇಹದ ಮೇಲೆ, ಪಾರ್ಥಿವ ಶರೀರದ ಮೇಲೆ ಹೊರಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ಮೇಲೆ ಆ ರಾಷ್ಟ್ರಧ್ವಜವನ್ನು ತೆಗೆಯೋದಿಲ್ಲ. ಅಂತ್ಯಕ್ರಿಯೆ ನೆರವೇರುವವರೆಗೂ, ಅದನ್ನು ತೆಗೆದು ಕುಟುಂಬಸ್ಥರಿಗೆ ಕೊಡುವವರೆಗೂ ರಾಷ್ಟ್ರಧ್ವಜ ಹಾಗೇ ಇರುತ್ತೆ. ಈಗ ವಾಹನದ ಮೂಲಕ, ತೆರೆದ ವಾಹನದ ಮೂಲಕ ಪಾರ್ಥಿವ ಶರೀರವನ್ನು ಮೈದಾನಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಲವಲವಿಕೆಯಿಂದ ಇದ್ದಂತಹ ಜಾಗ, ತುಂಬ ಇಷ್ಟಪಟ್ಟು ಇದ್ದಂತಹ ಜಾಗ, ದಶಕಗಳಿಂದ ತುಂಬ ಅನ್ಯೋನ್ಯತೆಯಿಂದ HD ದೇವೇಗೌಡರು, ಚೆನ್ನಮ್ಮ ಅವರು ಕಾಲ ಕಳೆದಂತಹ ಜಾಗ. ಇನ್ಮೇಲೆ ಚೆನ್ನಮ್ಮನವರು ಇಲ್ಲದೇನೆ ದೇವೇಗೌಡರು ಒಬ್ಬರೇ ಇರಬೇಕಾಗುತ್ತೆ. ಇಲ್ಲಿಂದ ನೇರವಾಗಿ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋ ಕೆಲಸ ಆಗುತ್ತೆ. ಅದಕ್ಕಾಗಿಯೇ ವಾಹನವನ್ನು ಕೂಡ ಈಗಾಗಲೇ
ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೊನೆಯದಾಗಿ ಚೆನ್ನಮ್ಮ ಅವರು ದಶಕಗಳಿಂದ ವಾಸವಿದ್ದಂತಹ ನಿವಾಸದಿಂದ ಈಗ ಅವರನ್ನು ಬೀಳ್ಕೊಡುವಂತಹ ಕೆಲಸ ಆಗ್ತಾ ಇದೆ, ಅವರನ್ನು ಕಳುಹಿಸಿಕೊಡುವಂತಹ ಕೆಲಸ ಆಗ್ತಾ ಇದೆ. ಕೊನೆಯದಾಗಿ ಕುಟುಂಬಸ್ಥರೆಲ್ಲ ಪೂಜೆಯನ್ನು ನೆರವೇರಿಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈಗ ಇದನ್ನು ಮೇಲ್ಗಡೆ ಮುಚ್ಚಲಾಗುತ್ತೆ. ನೇರವಾಗಿ ವಾಹನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಕೊನೆಯ ಹಂತದ ಪೂಜೆಗಳನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಈಗ ಇಲ್ಲಿಂದ ನೇರವಾಗಿ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಚೆನ್ನಮ್ಮನವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಕ್ಕೂ ಮೊದಲು ಕೊನೆಯದಾಗಿ ಕುಟುಂಬಸ್ಥರು ಆಶೀರ್ವಾದವನ್ನು ಪಡಿತಾ ಇರುವಂಥದ್ದು. ಪ್ರತಿ ಕ್ಷಣವೂ ಜೀವಿಸಿದಂತಹ ಜಾಗ ಇದು. ಚೆನ್ನಮ್ಮನವರು ದೇವೇಗೌಡರ ಜೊತೆಗೆ ಕಾಲವನ್ನು ಕಳೆದಂತಹ ಜಾಗ ಇದು. ಆ ಜಾಗವನ್ನು ಕೊನೆಯದಾಗಿ ಚೆನ್ನಮ್ಮ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ಯಾವತ್ತೂ ಕೂಡ ಅವರು ಈ ಜಾಗಕ್ಕೆ ಬರೋದಕ್ಕಾಗಲ್ಲ. ಹಾಗಾಗಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಹನದ ಮೂಲಕ ಬೈ ರೋಡ್ ಅಂತಿಮ ಯಾತ್ರೆ ಸಾಗುತ್ತೆ. ಹಲವು ಕಡೆಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಅವರಿರುವಂತಹ ಜಾಗದಲ್ಲಿಯೇ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪದ್ಮನಾಭನಗರ ನಿವಾಸದ ದೃಶ್ಯ ಇದು. ಕುಟುಂಬಸ್ಥರು ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯ ಇದು. ಹಲವರಿಗೆ ಇದೇ ಜಾಗದಲ್ಲಿಯೇ ಚೆನ್ನಮ್ಮ ಅವರು ಆಶೀರ್ವಾದ ಮಾಡಿದ್ರು, ಹರಸಿದ್ರು, ಹಾರೈಸಿದ್ರು, ಒಳ್ಳೇದಾಗ್ಲಿ ಅಂಥೇಳಿ ದೇವರಲ್ಲಿ ಬೇಡ್ಕೊಂಡಿದ್ರು. ನಿತ್ಯವೂ ಪೂಜೆ ಮಾಡ್ತಾ ಇದ್ದಂತಹ ಮನೆ ಇದು. ಇವತ್ತು ಅದೇ ಮನೆಯಲ್ಲಿಯೇ ಪಾರ್ಥಿವ ಶರೀರ ಚೆನ್ನಮ್ಮ ಅವರದ್ದಿರುವಂಥದ್ದು. ಕೊನೆಯದಾಗಿ ಈಗ ಪದ್ಮನಾಭನಗರ ನಿವಾಸದಿಂದ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಹೊರತರುವಂತಹ ಕೆಲಸ ಆಗ್ತಾ ಇದೆ. ಸುತ್ತಲೂ ಜನರಿದ್ದಾರೆ, ರಾಜಕೀಯ ಗಣ್ಯರಿದ್ದಾರೆ, ಪೊಲೀಸರ ಭದ್ರತೆ ಇದೆ. ಅದರ ನಡುವೆನೆ ವಾಹನಕ್ಕೆ ಈಗ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಪಾರ್ಥಿವ ಶರೀರ ಶಿಫ್ಟ್ ಆದ ನಂತರ ಬೈ ರೋಡ್ ಹಾಸನಕ್ಕೆ ತೆಗೆದುಕೊಂಡು ಹೋಗುವ ಕೆಲಸ ಆಗುತ್ತೆ. ಹಾಸನದ ಹೊಳೆನರಸೀಪುರದಲ್ಲೂ ಕೂಡ HD ರೇವಣ್ಣ ಅವರ ನಿವಾಸಕ್ಕೆ ರಾತ್ರಿ 8 ಗಂಟೆಯಷ್ಟೊತ್ತಿಗೆ ಪಾರ್ಥಿವ ಶರೀರ ತಲುಪುತ್ತೆ ಅನ್ನುವಂತಹ ಮಾಹಿತಿಯನ್ನು ಕುಟುಂಬಸ್ಥರು ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ಕೂಡ ಮಾರ್ಗದುದ್ದಕ್ಕೂ ಕೂಡ ಜನ ಸೇರಿರುವ ಸಾಧ್ಯತೆ ಇದೆ. ಅವರುಗಳಿಗೂ ಕೂಡ ದರ್ಶನದ ಭಾಗ್ಯವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಹಲವು ಕಡೆಗಳಲ್ಲಿ ವಾಹನವನ್ನು ನಿಲ್ಲಿಸಿ ಅಲ್ಲೂ ಕೂಡ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ದರ್ಶನವನ್ನು ಕಲ್ಪಿಸುವುದಕ್ಕೆ ನಿರ್ಧಾರವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ಮತ್ತೊಂದು ಕಡೆ 6 ಜನ ಮಕ್ಕಳು, 72 ವರ್ಷ ದಾಂಪತ್ಯ ಜೀವನ, 89 ವರ್ಷ ಚೆನ್ನಮ್ಮ ಅವರಿಗೆ, 94 ವರ್ಷ HD ದೇವೇಗೌಡರಿಗೆ, ಹಲವರಿಗೆ ಮಾದರಿಯಾಗಿ ನಿಂತಿದ್ದಾರೆ ಚೆನ್ನಮ್ಮ ಅವರು. ನಡೆ ನುಡಿಯಿಂದ, ಬೇರೆಯವರ ಜೊತೆಗೆ ಅವರು ಆಡುವಂತಹ ಮಾತುಗಳಿಂದ, ಬೇರೆಯವರನ್ನು ಟ್ರೀಟ್ ಮಾಡುವ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಮಾದರಿಯಾಗಿರುವಂಥದ್ದು. ಈಗ ಅದೇ ಚೆನ್ನಮ್ಮ ಅವರು ಇಲ್ಲ ಅನ್ನುವಂತಹ ನೋವು ಕುಟುಂಬಸ್ಥರನ್ನು, ಬಂಧು ಬಳಗದವರನ್ನು ಕಾಡ್ತಾ ಇದೆ. ಅದರಲ್ಲೂ ಕೂಡ HD ದೇವೇಗೌಡರ ಶಕ್ತಿಯಾಗಿದ್ದೇನೆ ಚೆನ್ನಮ್ಮ ಅವರು. ಚೆನ್ನಮ್ಮ ಅವರು HD ದೇವೇಗೌಡರನ್ನು ಮದುವೆ ಆಗುವಂತಹ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ HD ದೇವೇಗೌಡರು. ಯಾವಾಗ HD ದೇವೇಗೌಡರ ಜೀವನಕ್ಕೆ ಚೆನ್ನಮ್ಮ ಅವರು ಕಾಲಿಟ್ಟರು, ಅವರ ಬದುಕಿನ ದಿಕ್ಕು ದೆಸೆನೇ ಚೇಂಜ್ ಆಯಿತು. ಭಾಗ್ಯವತಿಯಾಗಿಯೇ ಬದುಕನ್ನು ಮುಗಿಸಿದ್ದಾರೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು. ಮುತ್ತೈದೆಯಾಗಿ ಸಾವನ್ನಪ್ಪಿರುವಂಥದ್ದು. ಈ ರೀತಿಯ ಸಾವು ಸಾವಿರಕ್ಕೊಬ್ಬರಿಗೆ ಅಂಥೇಳಿ ಹೂವು, ತಾಳಿ, ಕುಂಕುಮ, ಕಾಲುಂಗುರ, ಸೀರೆಯನ್ನು, ಉಟ್ಟೆನೆ, ಅಂತ್ಯಕ್ರಿಯೆ ನೆರವೇರಿಸುವಂಥದ್ದು ಸಾವಿರಗೊಬ್ಬರಿಗೆ. ಈ ರೀತಿಯ ಸಾವನ್ನೇ ಬಹುತೇಕ ಮಹಿಳೆಯರು ಕೂಡ ಬಯಸುವಂಥದ್ದು. ಮುತ್ತೈದೆಯರಾಗಿ ಕಣ್ಮುಚ್ಚಬೇಕು, ಮುತ್ತೈದೆಯರಾಗಿ ನಾವು ಸಾವನ್ನಪ್ಪಬೇಕು ಅಂಥೇಳಿ. ಬಟ್ ಎಲ್ಲರಿಗೂ ಕೂಡ ಆ ರೀತಿ ಸಾವು ಸಿಗಲ್ಲ. ನೋಡಿ, ಚೆನ್ನಮ್ಮ ಅವರಿಗೆ ಆ ರೀತಿಯ ಸಾವು ಸಿಕ್ಕಿರುವಂಥದ್ದು, ಮುತ್ತೈದೆಯಾಗಿ ಸಾವನ್ನಪ್ಪಿರುವಂಥದ್ದು. ಮತ್ತು ದೇವೇಗೌಡರು ಚೆನ್ನಮ್ಮನವರನ್ನು ಬಿಟ್ಟು ಅವರ ಬದುಕನ್ನು ಊಹಿಕೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ. ಅಷ್ಟು ಡಿಪೆಂಡ್ ಆಗಿದ್ರು ಚೆನ್ನಮ್ಮ ಅವರನ್ನು. ಕಷ್ಟ ಸುಖದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬೆನ್ನೆಲುವಾಗಿ ನಿಂತವರು ಚೆನ್ನಮ್ಮ. ಅವರಿಬ್ಬರ ಮಾತುಕತೆ,
ಅವರಿಬ್ಬರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೊರಟ್ರೆ, ವೋಟಿಂಗ್ ಮಾಡೋದಕ್ಕೆ ಹೊರಗೆ ಬಂದರೆ ಅವರನ್ನು ನೋಡೋದೇ ಕಣ್ಣಿಗೆ ಒಂದು ರೀತಿ ಹಬ್ಬ. ಗಂಡ ಹೆಂಡತಿ ಅಂದರೆ ಇವರಂಗಿರ್ಬೇಕಪ್ಪ ಅಂಥೇಳಿ ಬಹಳಷ್ಟು ಜನ ಮಾತಾಡ್ಕೊಂಡಿದ್ದು ಕೂಡ ಇದೆ. ಅದರಲ್ಲೂ ಇಳಿ ವಯಸ್ಸಿನಲ್ಲಿ ನನಗೆ ನೀನು ನಿನಗೆ ನಾನು ಅಂಥೇಳಿ ಇಬ್ಬರು ಬದುಕಿದಂತಹ ರೀತಿ ಇದೆಯಲ್ಲ, ಜೊತೆ ಜೊತೆಯಾಗಿಯೇ ಕೈ ಹಿಡಿದು ಹೆಜ್ಜೆ ಹಾಕಿದಂತಹ ರೀತಿ ಇದೆಯಲ್ಲ, ಅದು ಇಂದಿನ ಯುವ ಪೀಳಿಗೆಗೂ ಕೂಡ ಮಾದರಿ. 72 ವರ್ಷಗಳ ಕಾಲ ಸಾಂಸಾರಿಕ ಜೀವನವನ್ನು ಇಬ್ಬರು ಕೂಡ ನಡೆಸಿದ್ದು. ಇವತ್ತು ಚೆನ್ನಮ್ಮನವರಿಲ್ಲದಿರುವಂತಹ ಬದುಕನ್ನು ದೇವೇಗೌಡರು ಊಹಿಸಿಕೊಳ್ಳೋದು ಕೂಡ ಕಷ್ಟ. ಅಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ದು. ದೇವೇಗೌಡರು ಪಕ್ಷ ಸಂಘಟನೆ, ಹೋರಾಟ ಅಂಥೇಳಿ ದೇಶ ರಾಜ್ಯ ಪರ್ಯಟನೆ ಸುತ್ತಾ ಇದ್ದರೆ, ಕುಟುಂಬ, ಮಕ್ಕಳು, ಸಂಸಾರ ಅಂಥೇಳಿ ಆ ಸಂಸಾರದ ನೊಗವನ್ನು ಹೊತ್ತಿದ್ದು ಚೆನ್ನಮ್ಮ ಅವರು. ಹಾಗಾಗಿಯೇ ದೇವೇಗೌಡರು ರಾಜಕೀಯವಾಗಿ ಉನ್ನತ ಸ್ಥಾನವನ್ನು ಏರೋದಕ್ಕೆ ಸಾಧ್ಯ ಆಯಿತು. ಪ್ರಾದೇಶಿಕ ಪಕ್ಷವೊಂದನ್ನು ಹುಟ್ಟಿಸಿ, ಅದನ್ನು ಕಟ್ಟಿಸಿ, ಅದನ್ನು ಬೆಳೆಸೋದಕ್ಕೂ ಕೂಡ ಸಹಕಾರಿಯಾಯಿತು. ಇವತ್ತು ಅದೇ ಚೆನ್ನಮ್ಮ ಇಲ್ಲ ಅನ್ನುವಂತಹ ನೋವು ದೇವೇಗೌಡರನ್ನ ಕಾಡ್ತಾ ಇದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಕೊನೆಯದಾಗಿ ದಶಕಗಳಿಂದ ಬಾಳ್ವೆ ನಡೆಸಿದಂತಹ ಮನೆಯಲ್ಲಿ ಇನ್ಮೇಲೆ ಚೆನ್ನಮ್ಮ ಇರಲ್ವಲ್ಲ ಅನ್ನುವಂತಹ ಕೊರಗು, ನೋವು ದೇವೇಗೌಡರನ್ನ ಕಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಅಳ್ತಿದ್ದಾರೆ ದೇವೇಗೌಡರು. ಅವರು ಅಳೋ ದೃಶ್ಯವನ್ನು ನೋಡ್ತಾ ಇದ್ರಂತೂ ಈ ಪ್ರಾಣಿಗಳ ಮೂಕರೋಧನೆ ಇರುತ್ತಲ್ಲ, ಆ ರೀತಿಯಲ್ಲಿದೆ.